ಸಾವಿರಾರು ರಹಸ್ಯಗಳನ್ನು ತಮ್ಮಲ್ಲೇ ಹುದುಗಿಸಿಟ್ಟುಕೊಂಡ ಭಾರತದ ದೇವಾಲಯಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವು ಒಂದಾಗಿದೆ. ಇಂದಿಗೂ ಅದೆಷ್ಟು ರಹಸ್ಯಗಳು ಇಲ್ಲಿ ರಹಸ್ಯವಾಗಿಯೇ ಕುಳಿತಿದೆ. ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದ ಅಂತಹ ರಹಸ್ಯಗಳಲ್ಲಿ ಮೆಟ್ಟಿಲುಗಳು ಕೂಡ ಒಂದು. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಎಷ್ಟು ಮೆಟ್ಟಿಲುಗಳಿವೆ, ಆ ಮೆಟ್ಟಿಲುಗಳ ಅರ್ಥ ಮತ್ತು ರಹಸ್ಯಗಳೇನು ತಿಳಿಯೋಣ ಬನ್ನಿ. ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ರಹಸ್ಯವಾಗಿ ಉಳಿದುಕೊಂಡ ಸಾಕಷ್ಟು ವಿಚಾರಗಳಿವೆ. ಅವುಗಳನ್ನು ಭೇದಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗಲಿಲ್ಲ. ಅಂತಹ ವಿಸ್ಮಯಕಾರಿ ವಿಚಾರಗಳಲ್ಲಿ ಪುರಿ ಜಗನ್ನಾಥ ದೇವಾಲಯದ ಮೆಟ್ಟಿಲುಗಳಿಗೆ ಸಂಬಂಧಿಸಿದ ವಿಚಾರಗಳು ಸೇರಿವೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ 22 ಮೆಟ್ಟಿಲುಗಳಿದ್ದು, ಈ 22 ಮೆಟ್ಟಿಲುಗಳನ್ನು ಬೈಸಿ ಪಹಚ ಅಂತ ಕರೀತಾರೆ. ಇದೊಂದು ಒರಿಯಾ ಪದವಾಗಿದ್ದು ಇದರ ಅರ್ಥ 22 ಮೆಟ್ಟಿಲುಗಳು ಎಂಬುದಾಗಿದೆ. ಈ 22 ಮೆಟ್ಟಿಲುಗಳನ್ನು ಇತಿಹಾಸಕಾರರು, ವಿದ್ವಾಂಸರು ವಿವಿಧ ರೀತಿಯಲ್ಲಿ ವಿವರಿಸಿದ್ದಾರೆ. ಪುರಿ ಜಗನ್ನಾಥ ದೇವಾಲಯದ ಈ 22 ಮೆಟ್ಟಿಲುಗಳು ಅದರದ್ದೇ ಆದ ವಿಶೇಷತೆಯನ್ನ, ಮಹತ್ವವನ್ನ ಹಾಗೂ ರಹಸ್ಯವನ್ನ ಒಳಗೊಂಡಿದೆ. ಈ ಮೆಟ್ಟಿಲುಗಳ ಬಗ್ಗೆ ಪ್ರತಿಯೊಬ್ಬರು ವಿಭಿನ್ನ ಅಭಿಪ್ರಾಯಗಳಿವೆ. ಇದರ ಬಗ್ಗೆ ಸಾಕಷ್ಟು ಸಕಾರಾತ್ಮಕ ವಿಚಾರಗಳು ಇಂದಿಗೂ ಇವೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ಎಷ್ಟು ಮೆಟ್ಟಿಲುಗಳಿವೆ? ಪೌರಾಣಿಕ ನಂಬಿಕೆಗಳ ಪ್ರಕಾರ ಪುರಿ ಜಗನ್ನಾಥ ದೇವಾಲಯವು ಸುಮಾರು 22 ಮೆಟ್ಟಿಲುಗಳನ್ನು ಹೊಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ನೋಡಲು ಹೋದರೆ ನಮಗೆ ಕೇವಲ 18 ಮೆಟ್ಟಿಲುಗಳು ಮಾತ್ರ ಕಾಣಿಸುತ್ತವೆ. ವಿದ್ವಾಂಸರು ಹೇಳುವ ಪ್ರಕಾರ ಜಗನ್ನಾಥ ಸನ್ನಿಧಾನದಲ್ಲಿನ ಅಡಿಗೆ ಮನೆಯ 2 ಮೆಟ್ಟಿಲುಗಳನ್ನು ಸೇರಿಸಿದ್ರೆ ಒಟ್ಟಾರೆಯಾಗಿ 22 ಮೆಟ್ಟಿಲುಗಳಾಗುತ್ತವೆ ಅಂತ ಹೇಳಿದ್ದಾರೆ. ಈ ಮೆಟ್ಟಿಲುಗಳು 6 ಅಡಿಯಷ್ಟು ಅಗಲವನ್ನ ಮತ್ತು 70 ಅಡಿಯಷ್ಟು ಎತ್ತರವನ್ನ ಹೊಂದಿದೆ. ಜಗನ್ನಾಥ ದೇವಾಲಯದ 22 ಮೆಟ್ಟಿಲುಗಳಲ್ಲಿ 3ನೇ ಮೆಟ್ಟಿಲಿಗೆ ವಿಶೇಷವಾದ ಅರ್ಥ ಮತ್ತು ಮಹತ್ವವಿದೆ. ಈ 3ನೇ ಮೆಟ್ಟಿಲಿನ ಬಗ್ಗೆ ಅನೇಕ ಜನರಿಗೆ ಇಂದಿಗೂ ತಿಳಿದಿಲ್ಲ. ಈ 3ನೇ ಮೆಟ್ಟಿಲು ಅಪರೂಪದ ಅರ್ಥವನ್ನ ಹೊಂದಿದೆ. ಈ 3ನೇ ಮೆಟ್ಟಿಲನ್ನ ಯಮಶಿಲೆ ಅಂತ ಕರೆಯಲಾಗುತ್ತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ನಾವು ಅಂದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಯು ಈ ಮೆಟ್ಟಿಲಿನ ಮೇಲೆ ತನ್ನ ಪಾದಗಳನ್ನು ಇಡಬಾರದು ಅಂತ ಹೇಳಲಾಗಿದೆ. ದೇವಸ್ಥಾನಕ್ಕೆ ಹೋಗುವಂತಹ ಸಮಯದಲ್ಲಿ ನೀವು ಈ ಮೆಟ್ಟಿಲಿನ ಮೇಲೆ ನಿಮ್ಮ ಪಾದಗಳನ್ನು ಇಡಬಹುದು. ಆದರೆ ದರ್ಶನ ಮಾಡಿಕೊಂಡು ಹಿಂದಿರುಗಿ ಬರುವಾಗ ನಾವು ಈ ಮೆಟ್ಟಿಲಿನ ಮೇಲೆ ಪಾದಗಳನ್ನು ಇಡಬಾರದು. ಈ ಮೆಟ್ಟಿಲಿನ ಮೇಲೆ ಪಾದವನ್ನಿಟ್ಟರೆ ಯಮಲೋಕಕ್ಕೆ ಹೋಗ್ತೇವೆ ಎಂದು ಹೇಳಲಾಗಿದೆ. ಈ 3ನೇ ಮೆಟ್ಟಿಲಿಗೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆಯ ಪ್ರಕಾರ ಹಿಂದೆ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತರು ಮರಣ ನಂತರ ಮೋಕ್ಷವನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡಿದ್ರು. ಇದರಿಂದಾಗಿ ಯಮಲೋಕ ಖಾಲಿಯಾಯಿತು. ಈ ಸಮಯದಲ್ಲಿ ಯಮರಾಜನು ಜಗನ್ನಾಥ ಸ್ವಾಮಿಯನ್ನ ಭೇಟಿಯಾಗಿ ನಡೆದಂತ ಘಟನೆಗಳನ್ನು ವಿವರಿಸ್ತಾನೆ. ಆಗ ಜಗನ್ನಾಥ ಸ್ವಾಮಿಯು ಯಮನನ್ನ ಕುರಿತು, ನನ್ನ ದರ್ಶನವನ್ನ ಮಾಡಿ ಹಿಂದಿರುಗುವಾಗ 3ನೇ ಮೆಟ್ಟಿಲನ್ನ ಯಾರು ತುಳಿತಾರೋ ಅವರು ಯಮಲೋಕವನ್ನ ಸೇರ್ತಾರೆ, ಅವರ ಸತ್ಕಾರ್ಯಗಳೆಲ್ಲ ನಾಶವಾಗುತ್ತೆ ಅಂತ ಹೇಳಿದ. ಅಂದಿನಿಂದ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿಂದಿರುಗಿ ಬರುವಾಗ ಯಾರು ಕೂಡ ಈ ಮೆಟ್ಟಿಲಿನ ಮೇಲೆ ತಮ್ಮ ಪಾದಗಳನ್ನು ಇಡೋದಿಲ್ಲ. ಜಗನ್ನಾಥ ಸನ್ನಿಧಾನದ 22 ಮೆಟ್ಟಿಲುಗಳು ಮನುಷ್ಯನ ದುಷ್ಟತನವನ್ನ ಪ್ರತಿನಿಧಿಸುತ್ತವೆ. ಈ ದುಷ್ಟತನಗಳನ್ನ ಮೆಟ್ಟಿ ನಿಂತಾಗಲೇ ನಿಮಗೆ ಜಗನ್ನಾಥನ ದರ್ಶನವಾಗುವುದು. ಈ ಮೆಟ್ಟಿಲುಗಳು ಹಿಂದೂ ಧರ್ಮದ 4 ವೇದಗಳನ್ನ ಮತ್ತು 15 ಪುರಾಣಗಳನ್ನ ಪ್ರತಿನಿಧಿಸುತ್ತದೆ. ಇನ್ನು ಕೆಲವು ನಂಬಿಕೆಗಳಲ್ಲಿ ಈ 22 ಮೆಟ್ಟಿಲುಗಳಲ್ಲಿ 14 ಮೆಟ್ಟಿಲುಗಳು ಭುವನವನ್ನ ಮತ್ತು 8 ವೈಕುಂಠಗಳನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಜಗನ್ನಾಥನ ಮರದ ಪ್ರತಿಮೆಯನ್ನ ಮಾಡಲು 21 ದಿನಗಳನ್ನ ತೆಗೆದುಕೊಳ್ಳಲಾಯಿತು. 22ನೇ ದಿನದಂದು ಜಗನ್ನಾಥನನ್ನ ನೋಡಲು ಸಾಧ್ಯವಾಯಿತು. ಇದಲ್ಲದೆ ಈ 22 ಮೆಟ್ಟಿಲುಗಳು 5 ಮಂತ್ರಗಳು, 5 ಪ್ರೇತಗಳು, 5 ಬೀಜಗಳು, 5 ದೇವರುಗಳು ಮತ್ತು ಜೀವ ಮತ್ತು ಪರಮಾತ್ಮನನ್ನ ಪ್ರತಿನಿಧಿಸುತ್ತವೆ ಅಂತ ಹೇಳಲಾಗಿದೆ. ಈ 22 ಮೆಟ್ಟಿಲುಗಳು 22 ಜೈನ ತೀರ್ಥಂಕರನ್ನ ಪ್ರತಿನಿಧಿಸುತ್ತದೆ. ಹಾಗಾಗಿ ಜೈನ ಧರ್ಮೀಯರು ಜಗನ್ನಾಥ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ 22 ಮೆಟ್ಟಿಲುಗಳ ಮೇಲೂ ತನ್ನ ಹಣೆಯನ್ನಿಟ್ಟು ನಮಸ್ಕಾರವನ್ನು ಮಾಡ್ತಾರೆ. 22 ಮೆಟ್ಟಿಲುಗಳಲ್ಲಿ ಮೊದಲ 5 ಮೆಟ್ಟಿಲುಗಳು ನಮ್ಮ ಪಂಚೇಂದ್ರಿಯಗಳನ್ನ ಪ್ರತಿನಿಧಿಸುತ್ತವೆ. 6ರಿಂದ 10ರವರೆಗಿನ ಮೆಟ್ಟಿಲುಗಳು ನಮ್ಮ 5 ಪ್ರಾಣವನ್ನ ಪ್ರತಿನಿಧಿಸುತ್ತವೆ. 11ರಿಂದ 15ರವರೆಗಿನ ಮೆಟ್ಟಿಲುಗಳು ರೂಪ, ರಸ, ವಾಸನೆ, ರುಚಿ ಮತ್ತು ಮಾತನ್ನ ಪ್ರತಿನಿಧಿಸುತ್ತವೆ. 16ರಿಂದ 20ರವರೆಗಿನ ಮೆಟ್ಟಿಲುಗಳು ಆಕಾಶ, ನೀರು, ಬೆಂಕಿ, ಭೂಮಿ ಮತ್ತು ಗಾಳಿಯನ್ನ ಪ್ರತಿನಿಧಿಸುತ್ತವೆ. 21ನೇ ಮೆಟ್ಟಿಲುಗಳು ಜ್ಞಾನ ಎಂಬ ಅರ್ಥವನ್ನ ನೀಡುವುದು ಮತ್ತು 22ನೇ ಮೆಟ್ಟಿಲು ನಮ್ಮ ಅಹಂಕಾರವನ್ನ ಸಂಕೇತಿಸುತ್ತದೆ. ಜಗನ್ನಾಥ ದೇವಸ್ಥಾನದ ಈ ಮೆಟ್ಟಿಲುಗಳನ್ನು ಏರುವುದರಿಂದ ಶಾಂತಿ, ಮೋಕ್ಷವನ್ನ ಪಡೆದುಕೊಳ್ತಾರೆ. ಎಲ್ಲ ದೇವರು ಮತ್ತು ದೇವತೆಗಳು ಈ ಮೆಟ್ಟಿಲುಗಳ ಮೇಲೆ ನಿಂತು ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ವಿದಾಯವನ್ನ ಕೋರ್ತಾರೆ ಎನ್ನುವ ನಂಬಿಕೆ ಇದೆ. ನೀವು ಎಂದಾದರೂ ಜಗನ್ನಾಥನ ಸನ್ನಿಧಾನಕ್ಕೆ ಹೋದಾಗ ಈ ಮೆಟ್ಟಿಲುಗಳ ದರ್ಶನವನ್ನ ಮಾಡಿ ಬನ್ನಿ.